ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀವಿ. ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದರು. ಎಲ್ಲ ಜನತೆ ಕೂಡ 28 ಮುಖ್ಯ ಬೇಡಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರ ವೆಬ್ ಪೋರ್ಟಲ್ನಲ್ಲಿ ನೋಡಿದ್ವಿ. ಸೊ ಫೆಬ್ರವರಿಯಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡಿದ್ದಾರೆ, ಡೆಪ್ಯೂಟಿ CM ಕಂಡಿದ್ದಾರೆ, ಸಪ್ರೇಟ್ ಮಿನಿಸ್ಟ್ರಿನೂ ಹೋಗಿ ಕಂಡಿದ್ದಾರೆ. ನಬಾರ್ಡ್ನಲ್ಲಾಗಿರುವಂತಹ ಅನುದಾನದ ಕೊರತೆ ಇರ್ಬೋದು, ಅಥವಾ ಗುಂಡೂರಾವ್ ಅವರು ಕೂಡ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಮಿನಿಸ್ಟ್ರಿಗೆ ಬರಬೇಕಾಗಿರೋ ಗ್ರ್ಯಾಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆಗಳಿದ್ವು. ಬಟ್ ಸತತವಾಗಿ ಇದು ಕಳೆದ ವರ್ಷವೂ ಇದೇ ರೀತಿಯಾಗಿದೆ. ಈ ವರ್ಷವೂ ಕೂಡ 5 ಇಂಜಿನ್ ಅಂತ ಘೋಷಣೆ ಮಾಡಿದರು. ನನ್ನ ಪ್ರಕಾರ 5 ಇಂಜಿನ್ಗಳು ಹಳಿಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ. ಆಮೇಲೆ ಬಿಹಾರಿನ ಸ್ಟೇಟ್ ಬಡ್ಜೆಟ್ ಇದ್ದಂಗಿದೆ. ಅದು ಎಲ್ಲರೂ ಯುನಾನಿಮಸ್ ಆಗಿ, ಈಗ ನಮಗೆ ಗೊತ್ತಿದೆ ಒಕ್ಕೂಟದ ವ್ಯವಸ್ಥೆ ಅಂತ, ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸು, ಒಂದು ಫೆಡ್ರಲ್ ಸಿಸ್ಟಮ್ ಅಂತ ನಾವು ಎಷ್ಟು ಪ್ರಾಮಾಣಿಕವಾಗಿ GST ಕಲೆಕ್ಟ್ ಮಾಡಿ ಸೆಂಟರಿನ ಬಕೆಟ್ ಫಿಲ್ ಮಾಡ್ತಾಯಿದ್ದೀವಿ. CM ಅವ್ರು ಎಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ನಾವು ₹1 ಸೆಂಟರಿಗೆ ಕೊಟ್ಟರೆ ಕೇವಲ 13, 14, 15 ಪೈಸೆ ಅಷ್ಟೇ ಬರುತ್ತೆ ಅಂತ. ಸೊ ಈ 15 ಪೈಸೆಯಿಂದ ನಾವು ಮಾಡಿರುವಂತಹ ಈಗ 28 ಪಟ್ಟಿ ಇದಾವಿಲ್ಲಿ, ಎಲ್ಲರೂ ರಾಜ್ಯದ ಜನತೆ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ 28 ಬೇಡಿಕೆಗಳಲ್ಲಿ ಕರ್ನಾಟಕಕ್ಕೆ ಏನು ಕೂಡ ಇಲ್ಲ. ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ವರ್ಷ ಹೇಳಿದೆ. ಅದೇ ರೀತಿ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಆಮೇಲೆ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ, ಆಮೇಲೆ ಒಂದು ವಾಟರ್ ಸೊಲ್ಯೂಷನಿಗೆ ಕೇಳಿರೋ ಬೇಡಿಕೆ ಅದು ಯಾವುದು ಕೂಡ ಕನ್ಸಿಡರ್ ಆಗಿಲ್ಲ. ಆಮೇಲೆ ಸೆಂಟರಿಂದ ಬರಬೇಕಾಗಿರೋಂತಹ ಸುಮಾರು ಗ್ರ್ಯಾಂಟ್ಸು ನಮ್ಮ ಪಂಚಾಯತ್ ರಾಜ್ ಇರ್ಬೋದು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಬಾರ್ಡಿಂದು, ಆಮೇಲೆ ಡಿಸಾಸ್ಟರ್ ರಿಲೀಫ್ ಫಂಡ್ಸು, ಇದೆಲ್ಲದು ಕಲ್ಯಾಣ ಕರ್ನಾಟಕಕ್ಕೆ ಕೇಳಿರೋ ಬೇಡಿಕೆಗಳು ಇದ್ಯಾವುದು ಬಂದಿಲ್ಲ ಅಂತ. ಅದಕ್ಕೆ ನಿರಾಶಾದಾಯಕ ಬಡ್ಜೆಟ್ ಇದೆ. ಇದು ಟ್ಯಾಕ್ಸ್ನಲ್ಲಿ ವಿನಾಯಿತಿ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯರಿಗೆ ಸಾಕಷ್ಟು ಅನುಕೂಲ ಆಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದು ಒಳ್ಳೆ ತೋರಿಕೆಗೆ ಮಾಡ್ದಂಗಿದೆ. ಮಿಡಲ್ ಕ್ಲಾಸ್ನವರು ಕಷ್ಟಪಟ್ಟು ನಾವು ತೆರಿಗೆ ಹಣ ಯಾಕೆ ಕೊಡ್ತೀವಿ ಅಂದರೆ ನಮಗೆ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅಂತ. ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಮಿಡಲ್ ಕ್ಲಾಸ್ ಒಂದು ಪಬ್ಲಿಕ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ. ಆಮೇಲೆ ರೋಡ್ ಟ್ರಾಫಿಕ್ ಜಾಮ್ಸ್ ಎಷ್ಟಾಗ್ತಾಯಿದೆ ಎಲ್ಲ ಸಿಟೀಸ್ನಲ್ಲೂ. ಸೊ ಬೆಂಗಳೂರಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಟ್ಟರೆ ಹೆಚ್ಚಿನ ಫ್ಲೈಓವರ್ಸು, ನಮ್ಮ ಮೆಟ್ರೋ ರೈಲ್ನ ಡೆವಲಪ್ ಮಾಡ್ಬೋದು. ಸೊ ಅರ್ಬನ್ ಸಿಟೀಸ್ನಲ್ಲಿ ಏನು ಚಾಲೆಂಜಸ್ ಇದೆ, ಐ ಥಿಂಕ್ ಫ್ರಮ್ ದ ಸೆಂಟರ್ ಯಾವ ಸಿಟೀಸ್ ಚೆನ್ನಾಗಿ ಗ್ರೋ ಮಾಡ್ತಾ ಇದೆಯಲ್ಲ ಅಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಓವರಾಲ್ ಫಾರ್ ದ ಕಂಟ್ರಿ ಆಲ್ಸೋ ಇಟ್ ವಿಲ್ ಬಿ ಎ ಗುಡ್ ಮೆಸೇಜ್ ಅಂತ ಅನಿಸುತ್ತೆ. ಆ್ಯಸ್ ಎ ವುಮೆನ್ ಮೇಡಮ್, ಈಗ SC ST ಎಂಟರ್ಪ್ರಿನರ್ಗಳಿಗೆ 1 ಕೋಟಿ ಇದ್ದಿದ್ದನ್ನ 2 ಕೋಟಿ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ದು 5 ಕೋಟಿಗೆ 3 ಲಕ್ಷದಿಂದ 5 ಲಕ್ಷ ನಬಾರ್ಡ್ನಲ್ಲಿ ಕಡಿತ ಮಾಡಿದ್ದಾರೆ. ಹೌದಾ, ಕಿಸಾನ್ಗೆ ಕೊಡ್ತಾ ಇದ್ದಾರೆ ಅಂದರೆ ನಬಾರ್ಡ್ನಲ್ಲಿ ಕಡಿತ ಆಗ್ತಾಯಿದೆ. ಸೊ ಈಗ ಓಕೆ, ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ, ಬಟ್ ಗ್ರೌಂಡ್ನಲ್ಲಿ ನಾನು ಕೂಡ ಸ್ಕೀಮ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಸೆಂಟರ್ ಸ್ಕೀಮ್ಸ್ ವರ್ಕ್ ಆಗುತ್ತೆ ಅಂತ. ಮಹಿಳೆಯರಿಗೆ ನಾವು 2 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀವಿ ಅನುದಾನ ಅಂತ ಹೇಳ್ತಾರೆ. ಬಟ್ ಗ್ರೌಂಡ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಚಾಲೆಂಜಸ್ ಸಾಕಷ್ಟು ಇದೆ. ಹೋದ ವರ್ಷ ಏನು ಹೇಳಿದರು, ಎಲ್ಲ ಇವರಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ, ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರು. ಕ್ಲಾರಿಟಿ ಇನ್ನೂ ಇಲ್ಲ. ಘೋಷಣೆಗಳಾಗ್ತವೆ, ಬಟ್ ಕ್ಲಾರಿಟಿ ಇನ್ ಹೌ ಆ್ಯಕ್ಚುಲಿ ನಾವು ಗ್ರೌಂಡ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋದು ಅದು ದೊಡ್ಡ ಚಾಲೆಂಜ್ ಇರುತ್ತೆ. ನಾವು ಡೆಫಿನೆಟ್ಲಿ ಆ್ಯಸ್ MPಸು ಸೆಂಟರಿಂದ ಏನೇನು ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ತಾಯಿವಿ ಅದನ್ನು ಸಮರ್ಪಕವಾಗಿ ನಾವು ಪ್ರತಿಯೊಂದು ಸೆಕ್ಟರು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಅಥವಾ ನಮ್ಮ ರೈತರಿರ್ಬೋದು, ಅದಕ್ಕೆಲ್ಲ ವರ್ಕ್ ಮಾಡ್ತೀವಿ. ಬಟ್ ಸ್ಕೀಮಿಂದ ಕ್ಲಾರಿಟಿ ಇಲ್ಲ. ಆಮೇಲೆ ಫಂಡ್ಸ್ ರಿಲೀಸ್ ಮಾಡೋದ್ರಲ್ಲೂ ತಾರತಮ್ಯ ಇದೆ. ಈಗ ಸೆಂಟ್ರಲ್ ಸ್ಕೀಮ್ಸ್ ಎಷ್ಟೋ 60-40 ಶೇರಿಂಗ್, 90-10 ಶೇರಿಂಗ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸ್ ಈಗ ಸೆಂಟರ್ ಇಸ್ ಗಿವಿಂಗ್ 40% ಶೇರಿಂಗ್, ಸ್ಟೇಟ್ 60 ಹಾಕಬೇಕು ಅಂತಾರೆ. ಈಗ CM ಅವರು ಅದನ್ನೇ ಹೇಳಿದ್ದಾರೆ, ನೀವು ಫಸ್ಟು ಸ್ಟೇಟಿಂದ ಗ್ರ್ಯಾಂಟ್ಸ್ ಕೊಡ್ರಿ, ಆಮೇಲೆ ನಾವು ನಿಮಗೆ ವಿ ವಿಲ್ ರೀಇಂಬರ್ಸ್ ಇಟ್ ಅಂತಾರೆ. ಬಟ್ ಚಾಲೆಂಜಸ್ ಎಷ್ಟೊಂದು ಇರುತ್ತೆ ಸ್ಟೇಟ್ನಲ್ಲಿ. ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಕೌನ್ಸಿಲ್ಗಳಿದ್ದಾವೆ. GST ಕೌನ್ಸಿಲ್ ಇರುತ್ತೆ, 15th ಫೈನಾನ್ಸ್ ಕಮಿಷನ್, ಅಲ್ಲಿ ಹೋಗಿ ಬೇಡಿಕೆ ಇಡ್ತೀವಿ. 15th ಫೈನಾನ್ಸ್ ಕಮಿಷನ್ ಕೂಡ ಹೇಳಿದೆ 5495 ಕೋಟಿ ಕೊಡಿ ಅಂತ. ಅದ್ರ ಬಗ್ಗೆ ಏನೂ ಸುದ್ದಿ ಇಲ್ಲ.